ಆತ್ಮೇರೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರ ಹಿರೇಮಠ. ಮಕ್ಕಳ ಸಾಹಿತ್ಯ ಪುಸ್ತಕ ಅವಲೋಕನ ಸರಣಿ 20ನೇ ದಿನ 20ನೇ ಸರಣಿಯ ಮೂಲಕ 20ನೇ ಸಾಹಿತ್ಯ ಕೃತಿಯನ್ನು ಇವತ್ತು ನಿಮಗೆ ಪರಿಚಯ ಮಾಡಲಿದ್ದೇನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ 2020ರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಕ್ಕಳ ಕಾದಂಬರಿಕಾರರಾಗಿರುವಂತಹ ಅಸ ಬ್ಯಾಕ್ವರ್ಡ್ ಅವರು ಬರೆದಂತಹ ಮಕ್ಕಳ ಕಾದಂಬರಿ ಜುಟ್ಟಕ್ಕಿ. ಈ ಕಾದಂಬರಿಯ ಪರಿಚಯವನ್ನ ಇವತ್ತು ನಾನು ಮಾಡಲಿದ್ದೇನೆ. ಈ ಕಾದಂಬರಿಗೆ ವೈದೇಹಿ ಹಾಗೂ ಪ್ರೊಫೆಸರ್ SG ಸಿದ್ದರಾಮಯ್ಯ ಹಿರಿಯ ಸಾಹಿತಿಗಳು ಬೆನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಅಸ ಬ್ಯಾಕ್ವರ್ಡ್ ಸರ್ ಅವರು ಮಕ್ಕಳಿಗಾಗಿ ಈಗಾಗಲೇ ಬಹಳಷ್ಟು ಪುಸ್ತಕಗಳನ್ನ, ಕೃತಿಗಳನ್ನ, ಕಾದಂಬರಿಗಳನ್ನ ಬರೆದಿದ್ದಾರೆ. ಚಿನ್ನರ ಪಟಾಕಿ, ಹೂ, ಕೋಟೆಯಾದವರು, ತಾಯಿ ಪ್ರೀತಿ, ಬೆಟ್ಟದ ಹೂ ಹಾಗೂ ಕುರಿಮರಿ, ಆರದಿರಲಿ ಪ್ರಾಣಿ ಪಕ್ಷಿ, ಆಪರೇಷನ್ ಆನೆಮಲೆ, ನವಿನ ಸಾಕಿದ ನವಿಲು, ಹಾರಿ ಹೋದ ಪಾರಿವಾಳ, ನಾನು ಅಂಬೇಡ್ಕರ್, ಶಾಲೆಗೆ ಬಂದರು ಗಾಂಧಿ ತಾತ, ಮುತ್ತು ಕೊಟ್ಟ ಮೀನು, ಬುಲ್ಬುಲ್, ಹೀಗೆ ಹಲವಾರು ಕೃತಿಗಳನ್ನ ಮಕ್ಕಳಿಗಾಗಿ ರಚಿಸಿರುವಂತ ಅಸ ಬ್ಯಾಕ್ವರ್ಡ್ ಸರ್ ಅವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅರಳು ಪ್ರಶಸ್ತಿ, ಆರಳದರಲ್ಲಿ ಪ್ರಾಣ ಪಕ್ಷಿಗೆ ಪುಸ್ತಕ ಬಹುಮಾನ 2013 ಹಾಗೂ ಬಾಲವಿಕಾಸ್ ಅಕಾಡೆಮಿಯ ಚಿನ್ನರ ಚಂದಿರ ಕೋಟೆಯಾದವರು ಕೃತಿಗೆ ದೊರೆತಿದೆ. ಹಾಗೆ ಶಿವಮೊಗ್ಗ ಕರ್ನಾಟಕ ಸಂಘದಿಂದ ನಾ ಡಿಸೋಜ ಪ್ರಶಸ್ತಿ ಸಹ ಇವರ ಕೃತಿಗಳಿಗೆ ದೊರಕಿದೆ. ಜುಟ್ಟಕ್ಕಿ ಮಕ್ಕಳ ಕಾದಂಬರಿಯನ್ನ ಶ್ರೀ ಅಮ್ಮ ಪ್ರಕಾಶನ ಬೆಂಗಳೂರು ಅವರು ಪ್ರಕಟಿಸಿದ್ದಾರೆ. 80 ಪುಟಗಳ ಈ ಕೃತಿ 150 ರೂಪಾಯಿ ಬೆಲೆಯನ್ನು ಹೊಂದಿದೆ. 2021ರಲ್ಲಿ ಪ್ರಕಟವಾಗಿದೆ. ಒಳಗಿನ ರೇಖಾಚಿತ್ರಗಳನ್ನ ವಾಮನ್ ಅವರು ಸುಂದರವಾಗಿ ರಚಿಸಿದ್ದಾರೆ. ಹಾಗೆ ಮುಖಪುಟ ವಿನ್ಯಾಸವನ್ನ ಮಾಲ್ತೇಶ್ ಎಂ ಅವರು ಅಂದವಾಗಿ ಮಾಡಿದ್ದಾರೆ. ಹಾಗೆ ಮುಖಪುಟದ ಚಿತ್ರವನ್ನ ಸ್ವತಃ ಲೇಖಕರು ಹಾಗೂ ವನ್ಯಜೀವಿ ಛಾಯಾಚಿತ್ರಕರಾಗಿರುವಂತ ಅಸ ಬ್ಯಾಕ್ವರ್ಡ್ ಸರ್ ಅವರ ಮುಖಪುಟ ವಿನ್ಯಾಸ ಚಿತ್ರವನ್ನ ಒಳಗೊಂಡಿದೆ. ಈ ಜುಟ್ಟಕ್ಕಿ ಕಾದಂಬರಿಯನ್ನ ಈ ಕಾದಂಬರಿ ಬರೆಯಲು ಪ್ರೇರಕರಾಗಿರುವಂತಹ ನಾಡೋಜ ಡಾಕ್ಟರ್ ಸಿದ್ಧಲಿಂಗಯ್ಯ ಸರ್ ಅವರಿಗೆ ಈ ಕೃತಿಯನ್ನ ಅರ್ಪಣೆ ಮಾಡಿದ್ದಾರೆ. ಹಾಗೆ ಮಕ್ಕಳ ತೇಜಸ್ವಿ ಅಂತೇಳಿ ಅವರಿಂದ ಕರೆಸಿಕೊಂಡಿರುವಂತಹ ಅಸ ಬ್ಯಾಕ್ವರ್ಡ್ ಅವರು ಮಕ್ಕಳ ತೇಜಸ್ವಿ ಆಗಿದ್ದಾರೆ. ಹಾಗೆ ಹಿರಿಯರಿಗಾಗಿ ನಾವು ಕನ್ನಡ ಭಾಷೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಹಲವಾರು ಕೃತಿಗಳನ್ನ ನಾವು ನೋಡಬಹುದು. ಪರಿಸರವನ್ನ ಹಾಗೂ ಪ್ರಕೃತಿಯನ್ನ ಸರಳವಾಗಿ ತಿಳಿಯುವಂತೆ ಜನಸಾಮಾನ್ಯರ ಭಾಷೆಯಲ್ಲಿ ಬರೆದಂತವರು ಪೂರ್ಣಚಂದ್ರ ತೇಜಸ್ವಿ ಅವರು. ಹಾಗೆ ಮಲೆನಾಡಿನ ರಮ್ಯತೆಯನ್ನ, ವೈಭವವನ್ನ, ಪ್ರಕೃತಿಯ ವಿಸ್ಮಯವನ್ನ ಮಕ್ಕಳಿಗೆ ಮನಮುಟ್ಟುವಂತೆ ಬರೆಯುವಲ್ಲಿ ಯಶಸ್ವಿ ಆದವರು ಅಸ ಬ್ಯಾಕ್ವರ್ಡ್ ಸರ್ ಅವರು. ಅಕ್ಷರ ಕಲಿಕೆಗೂ ಹಾಗೂ ಪ್ರಕೃತಿಯ ನಡುವೆ ಮಗು ಬದುಕುವ ಸನ್ನಿವೇಶವನ್ನ ತುಂಬಾ ಸೊಗಸಾಗಿ ಕಟ್ಟಿಕೊಡುವಂತಹ ಕೆಲಸವನ್ನ ಇಲ್ಲಿ ಮಕ್ಕಳ ತೇಜಸ್ವಿಯಾಗಿರುವಂತ ಅಸ ಬ್ಯಾಕ್ವರ್ಡ್ ಸರ್ ಅವರು ಮಾಡಿದ್ದಾರೆ. ಈ ಕಾದಂಬರಿ ಬರೆಯಲು ಪ್ರೇರಕರಾಗಿರುವಂತ ನಾಡೋಜ ಸಿದ್ಧಲಿಂಗಯ್ಯ ಸರ್ ಅವರನ್ನ ಸ್ಮರಣೆ ಮಾಡ್ಕೊಂತ ಈ ಕಾದಂಬರಿಯನ್ನ ಬರೆದಿದ್ದಾರೆ. ಒಂದು ಪುಟ್ಟ ಈ ಕಾದಂಬರಿಯಲ್ಲಿ ಒಳಪುಟಗಳಲ್ಲಿ ನೋಡಬಹುದು, ಸುಂದರವಾದ ರೇಖಾಚಿತ್ರಗಳನ್ನ ಹೊಂದಿದೆ. ಪ್ರತಿಯೊಂದು ಅಧ್ಯಾಯಕ್ಕೂ ಅದರದೇ ಆದ ಒಂದು ಸಂಬಂಧಿಸಿದಂತ ರೇಖಾಚಿತ್ರಗಳನ್ನ ವಾಮನ್ ಅವರು ಸುಂದರವಾಗಿ ಬಿಡಿಸಿಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಅಧ್ಯಾಯಗಳು ಸಹ ಸುಂದರವಾಗಿ ಮೂಡಿ ಬಂದಿವೆ. ಹಾಗೆ ನಾವು ಇಲ್ಲಿ ಬರುವಂತ ಪಾತ್ರಗಳು ಅಂಕಣ್ಣಜ್ಜ, ಕುಸುಮಜ್ಜಿ ಹಾಗೂ ಅಮೋಘ ಅನ್ನುವಂತ 3 ಪಾತ್ರಗಳ ಸುತ್ತ ಈ ಕಾದಂಬರಿ ಎಣೆಯಲಾಗಿದೆ. ಈ ಕಾದಂಬರಿಯಲ್ಲಿ ನಾವು ಪಕ್ಷಿಗಳ ಜೀವನ ಶೈಲಿ, ಕಾಡಿನಲ್ಲಿ ವಾಸ ಮಾಡುವಂತಹ ದಂಪತಿಗಳು ಹಾಗೂ ಕಾಡಿನ ನಡೆಯುವಂತಹ ಘಟನೆಗಳನ್ನ ಹಾಗೂ ಪಕ್ಷಿಗಳ ಕುರಿತಾಗಿ ಕಾದಂಬರಿ ರಚಿಸಲಾಗಿದೆ. ಪಕ್ಷಿಗಳ ಕುರಿತಾಗಿ ಕಾದಂಬರಿ ರಚಿತವಾಗಿದ್ದರೂ ಸಹ ಎಲ್ಲಿಯೂ ಸಹ ಓದುಗರಿಗೆ ಬೇಸರವನ್ನಾಗಲಿ ಈ ಒಂದು ಆತಂಕವನ್ನಾಗಲಿ ಮುಟ್ಟಿಸುವುದಿಲ್ಲ. ಕಾದಂಬರಿ ಬಹಳ ಸುಲಲಿತವಾಗಿ ಆಸಕ್ತಿಯಿಂದ, ಕುತೂಹಲದಿಂದ ಓದಿಸಿಕೊಂಡು ಓದುಗರನ್ನ ಮುಟ್ಟಿಸುವ ನಿಟ್ಟಿನಲ್ಲಿ ಕಾದಂಬರಿ ಯಶಸ್ವಿಯಾಗಿದೆ. ಅಂಕಣ್ಣಜ್ಜ, ಕುಸುಮಜ್ಜಿ ಅವರು ಹಾಗೂ ಪಕ್ಕದ ಮನೆಯ ಅಮೋಘ ಅನ್ನುವಂತ ವಿದ್ಯಾರ್ಥಿಯ ಜೊತೆಗೆ ಕಾದಂಬರಿ ಸಾಗುತ್ತಾ ಹೋಗುತ್ತೆ.
ಪಕ್ಷಿಗಳ ಕೆಂಪು ಕೆನ್ನೆಯ ಜುಟೆಕ್ಕಿಗಳು ಇಲ್ಲಿ ಹಕ್ಕಿಗಳೇ ಮುಖ್ಯ ಪಾತ್ರಧಾರಿಗಳು. ಅವರ ಸುತ್ತನೇ ಕಾದಂಬರಿಯನ್ನ ಎಣೆಯಲಾಗಿದೆ. ಪಕ್ಷಿಗಳ ಜೀವನ ಶೈಲಿ, ನಾವು ಮನುಷ್ಯರ ಜೀವನ ಶೈಲಿ ಬಗ್ಗೆ ತಿಳಿದಿರ್ತೀವಿ, ಆದರೆ ಪಕ್ಷಿಗಳ ಜೀವನ ಶೈಲಿ ಹಾಗೂ ಗೂಡು ಕಟ್ಟುವ ಕಲೆ, ಹಾಗೂ ಆ ಪಕ್ಷಿಗಳು ಯಾವ ರೀತಿ ಗೂಡನ್ನು ಕಟ್ಟುತ್ತವೆ, ಆಮೇಲೆ ಪಕ್ಷಿಗಳು ಗೂಡು ಕಟ್ಟಬೇಕಾದ್ರೆ ಯಾವ ಗಿಡವನ್ನ ಆಯ್ಕೆ ಮಾಡ್ಕೊಂತವೆ, ಎಂತ ಗಿಡಗಳನ್ನ ಆಯ್ಕೆ ಮಾಡ್ಕೊಂತಾರೆ, ಅವುಗಳ ಜೀವನ ಶೈಲಿ, ಬಹಳಷ್ಟು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಿರುವಂತ ಅಸ ಬ್ಯಾಕ್ವರ್ಡ್ ಸರ್ ಅವರ ಪರಿಶ್ರಮವನ್ನ ನಾವು ಈ ಕಾದಂಬರಿಯಲ್ಲಿ ನೋಡಬಹುದು. ಯಾಕಂದ್ರೆ ಬಹಳಷ್ಟು ವಿಷಯಗಳು, ಕುತೂಹಲಕಾರಿಯಾಗಿರುವಂತ ವಿಷಯಗಳು ಪಕ್ಷಿಗಳ ಬಗ್ಗೆ. ನಾವು ತಿಳಿತೀವಿ ಪಕ್ಷಿಗಳು ಯಾವ ಗೂಡು ಕಟ್ಟುತ್ತಾವ ಅಂತ ಅನ್ಕೊಂತೀವಿ ಅಷ್ಟೇ, ಆದ್ರೆ ಪಕ್ಷಿಗಳು ಗೂಡು ಕಟ್ಟುವ ಮುನ್ನ ಅವು ಮಾಡುವಂತ ಪೂರ್ವ ತಯಾರಿಗಳ ಕುರಿತು ಬಹಳಷ್ಟು ವಿಸ್ತೃತವಾದಂತ ವಿವರಣೆಯನ್ನ ನಾವು ಈ ಕಾದಂಬರಿಯಲ್ಲಿ ಕಾಣಬಹುದು. ಅವು ಗೂಡು ಕಟ್ಟೋಕೆ ಮೊದಲು ಪೂರ್ವ ತಯಾರಿಯಾಗಿ ಗಿಡಗಳನ್ನ ಆಯ್ಕೆ ಮಾಡುವಂತ ಕ್ರಮ ಇರಬಹುದು, ಗೂಡು ಕಟ್ಟಲು ಅವರು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಎಲ್ಲವನ್ನು ಸಹ ನಾವು ಈ 16 ಅಧ್ಯಾಯಗಳ ಈ ಕಾದಂಬರಿಯಲ್ಲಿ ನಾವು ತಿಳಿಯಬಹುದು. ಕೆಂಪು ಕನ್ನೆಯ ಜುಟಕ್ಕಿಗಳ ಪರಿಚಯವನ್ನ ಮಾಡುವ ಮೂಲಕ ಈ ಕಾದಂಬರಿ ಪ್ರಾರಂಭವಾಗುತ್ತದೆ. ಹಾಗೆ ಪಕ್ಷಿಗಳ ಗೂಡಿನ ತಯಾರಿ ಯಾವ ರೀತಿ ಮಾಡ್ತದೆ ಅನ್ನುವಂಥದ್ದು. ಹಾಗೆ ಮತ್ತೊಂದು ಜೋಡಿ ಆಗಮನ ಆಗುತ್ತೆ. ಕಲ್ಲಿಪಿರ ಹಕ್ಕಿಗಳು, ಮಡಿವಾಳ ಹಕ್ಕಿಗಳು ಗಿಡಗಳ ಆಯ್ಕೆ ಮಾಡಿಕೊಳ್ಳುವಂತಹ ಕ್ರಮ ಹಾಗೂ ಗೂಡನ್ನ ಮಾಡುವಂತ ತಯಾರಿ ಇದೆ ಅಲ್ಲ ಪಕ್ಷಿಗಳದ್ದು, ನಿಜಕ್ಕೂ ರೋಚಕ ಹಾಗೂ ಕುತೂಹಲವನ್ನ ಮೂಡಿಸುವಂತ ವಿಷಯ ವಸ್ತುವಾಗಿದೆ. ಆ ಜೊತೆಗೆ ಲೇಖಕರು ಇಲ್ಲಿರುವಂತಹ ಅಂಕಣ್ಣಜ್ಜ ಮತ್ತು ಕುಸುಮಜ್ಜಿ. ಅಂಕಣ್ಣಜ್ಜ ಅವರು ಪ್ರಾಣಿಶಾಸ್ತ್ರದಲ್ಲಿ PhD ಪಡೆದಿರುವಂತ ಅಂಕಣ್ಣಜ್ಜ ಅವರು ಸಾಗರದಿಂದ 15 ಕಿಲೋಮೀಟರ್ ದೂರದ ಮೇಲವರ್ಗೆ ಅನ್ನುವಂತ ಕುಗ್ರಾಮದವರು. ಆದ್ರೆ ಸಾಗರ ಪಟ್ಟಣಕ್ಕೆ ಬಂದು ಓದಿ PhD ಪಡೆದು ವಿಜ್ಞಾನ ಶಿಕ್ಷಕರಾಗಿ, ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರಾಗಿ, ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತಾಗಿರ್ತಾರೆ. ಅವರಿಗಿರುವಂತ ಒಬ್ಬನೇ ಮಗ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. 3-4 ತಿಂಗಳಿಗೊಮ್ಮೆ ಬಂದು ತಂದೆ ತಾಯಿಯನ್ನ ಭೇಟಿಯಾಗಿ ಹೋಗ್ತಾ ಇರ್ತಾನೆ. ಇವರಿರುವಂತ ಮನೆ ನಿವೃತ್ತಿ ಹೊಂದಿದವರು, ಅವರಿಗೆ ಒಬ್ಬನೇ ಮಗ ಇರ್ತಾನೆ. ಆಮೇಲೆ ಈ ಅಂಕಣ್ಣಜ್ಜವರ ಇರುವಂತ ಮನೆ ಮೇಲುವರೆಗೆ ಅನ್ನುವಂತ ದಟ್ಟ ಬೆಟ್ಟಗಳ ನಡುವಿರುವಂತ ಒಂದು ಪುಟ್ಟ ಮನೆ. 10 ಎಕರೆ ಜಮೀನನ್ನ ಹೊಂದಿರುತ್ತದೆ. ತೆಂಗು, ಅಡಿಕೆ ಮರಗಳನ್ನ ಬೆಳೆಯುತ್ತಾ ಒಂಟಿ ಮನೆ ಆಗಿರುವಂತ ಇವರ ಮನೆಯಲ್ಲಿ ಕುಸುಮಜ್ಜಿ ಅವರು ಹೂವಿನ ಗಿಡಗಳನ್ನ ಹಾಕಿರ್ತಾರೆ. ಇವರು ಕಾಡಿನ ಮನೆ ಅಂತ ಹೇಳಿ ಜನ ಇವ್ರ ಮನೆಗೆ ಕರಿತಾ ಇರ್ತಾರೆ. ಕಾಡಿನ ಅಂಚಿನಲ್ಲಿರುವ ಕಾರಣದಿಂದ ಇವ್ರ ಮನೆಗೆ ಕಾಡಿನ ಮನೆ ಅಂತ ಕರಿತಾ ಇರ್ತಾರೆ. ಅಂಕಣ್ಣಜ್ಜ ಮತ್ತು ಕುಸುಮಜ್ಜಿ ಅವರು ಹೂವಿನ ಗಿಡಗಳನ್ನ ಬೆಳೆಸುವ ಜೊತೆಗೆ ಕಾಡಿಗೆ ಹೊಂದಿಕೊಂಡು ಅವರು ಪ್ರಾಣಿಗಳಿಗೆ ಸಹಾಯ ಮಾಡುವಂತ ರೀತಿಯಲ್ಲಿ ಯಾವ್ಯಾವ ಕ್ರಮಗಳನ್ನ ಮಾಡಿರ್ತಾರೆ. ಪ್ರಾಣಿಗಳು ಬೇಸಿಗೆ ಕಾಲದಲ್ಲಿ ನೀರಿಗಾಗಿ ಬರ್ತಾವಂತೇಳಿ ಅವರು ಹೊಲದ ಬದುವಿನಲ್ಲಿ ಪ್ರಾಣಿಗಳು ನೀರು ಕುಡಿಲಿ ಅಂತಾನೆ ನೀರಿನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಬಹಳಷ್ಟು ಪ್ರಾಣಿಗಳ ಬಗ್ಗೆ ಕಾಳಜಿಯನ್ನ, ಪರಿಸರದ ಬಗ್ಗೆ ಕಾಳಜಿಯನ್ನ, ಹಕ್ಕಿಗಳ ಬಗ್ಗೆ ಕಾಳಜಿಯನ್ನ ಹೊಂದಿರಂತ ವಿಷಯವನ್ನ ನಾವು ಅಧ್ಯಯನ 4ರಲ್ಲಿ ನಾವು ನೋಡಬಹುದು. ಹಾಗೆ ಅಂಕಣ್ಣಜ್ಜಿಯವರ ಕಾಡಿನ ಮನೆ ಅಂತ ಕರಿತಿರ್ತಾರೆ. ಆ ಮನೆಯಲ್ಲಿ ಪುಟ್ಟವಾದಂತ 3-4 ಮನೆಗಳು ಅವ್ರ ಮನೆಯ ಬಹಳಷ್ಟು ಸಮೀಪದಲ್ಲಿ ಇನ್ನೂ 4 ಮನೆಗಳು ಇರ್ತವೆ. ಅವುಗಳಲ್ಲಿ ಒಂದು ಮನೆಯವನು ಅಮೋಘ. ಅವನು ಪ್ರತಿ ವಾರ ಹೂವಿನ ದೇವರ ಪೂಜೆಗಾಗಿ ಹೂಗಳ ಬೇಕಾಗಿರ್ತವೆ. ಆ ಹೂಗಳನ್ನ ಅಂಕಣ್ಣಜ್ಜಿಯವರ ಮನೆಯಿಂದ ಬಂದು ಹೂಗಳನ್ನ ತೆಗೆದುಕೊಂಡು ದೇವರ ಪೂಜೆಗೆ ಹೋಗ್ತಾ ಇರ್ತಾನೆ. ಹಾಗೆ ದಾಸವಾಳದ ಗಿಡದ ಜೊತೆಗೇನೆ, ಹೂವಿನ ಗಿಡಗಳ ಜೊತೆಗೇನೆ ಅವರು ಪಪ್ಪಾಯಿ, ಪೇರಳ, ಸಪೋಟ, ಜಂಬು ನೇರಳೆ ಹಣ್ಣುಗಳನ್ನ ಬೆಳೆಸ್ತಿರ್ತಾರೆ. ಆದ್ರೆ ಅವರು ಅಷ್ಟು ಹಣ್ಣುಗಳನ್ನ ಅವರು ಬಳಸ್ತಾ ಇರಲ್ಲ. ಪಕ್ಷಿಗಳಿಗಾಗಿನೇ ಗಿಡದಲ್ಲಿ ಹಣ್ಣುಗಳನ್ನ ಹಾಗೂ ಹೂಗಳನ್ನ ಬಿಟ್ಟಿರ್ತಾರೆ. ದೇವರ ಪೂಜೆಗಾಗಿ ಕೆಲವೇ ಹೂಗಳನ್ನ ತೆಗೆದುಕೊಂಡು ಉಳಿದಂತ ಹೂಗಳನ್ನ ಗಿಡದಲ್ಲೇ ಬಿಟ್ಟಿರ್ತಾರೆ. ಯಾಕಂದ್ರೆ ಪಕ್ಷಿಗಳಿಗಾಗಿ, ಜೇನುಹುಳುಗಳಿಗಾಗಿ ಅವರು ಕಾಳಜಿ ಪೂರ್ವಕವಾಗಿ ಹಣ್ಣುಗಳನ್ನ ಹಾಗೆ ಬಿಟ್ಟಿರ್ತಾರೆ. ಅವು ತಿನ್ಬೇಕಂತಾನೆ ಜೋಡಿ ಹಕ್ಕುಗಳು, ಮಂಗಳೂರು ಬುಲ್ಬುಲ್ ಹಕ್ಕಿಗಳು ದೂರದ ಊರಿನಿಂದ ಇಲ್ಲಿಗೆ ಬರ್ತಿರ್ತವೆ. ಹಾಗೆ ಅಜ್ಜಿ ಇದ್ರ ಜೊತೆಗೇನೆ ಅಮೋಘನಿಗೆ ತುಂಬಾ ಕುತೂಹಲ. ಅಂಕಣ್ಣಜ್ಜ ಯಾಕೆ ಅಲ್ಲಿ ಹೋಗ್ಬೇಡ ಅಂತಾರ. ದಾಸವಾಳ ಗಿಡದಲ್ಲಿ ಹಕ್ಕಿಗಳು ಗೂಡು ಕಟ್ಟುವಂತ ಕ್ರಮ ಸ್ಟಾರ್ಟ್ ಆದಾಗ ಅದ್ರ ಪಕ್ಕದಾಗಿಲ್ಲಂತ ಗುಲಾಬಿ ಹೂಗಳನ್ನ ಕಿತ್ತಕ್ಕೆ ಹೋದಾಗ ಅವನು ಹೇಳ್ತಾನ, ಗುಲಾಬಿ ಹೂಗಳನ್ನ ಕಿತ್ತಬೇಡ ಅಂತೇಳಿ. ಆಗ ಅವನಿಗೆ ಕುತೂಹಲ ಆಗುತ್ತೆ ಆಗ ಅಮೋಘಗ ಕರೆದು ಅವರು ಪಕ್ಷಿಗಳ ಜೀವನ ಶೈಲಿ ಹಾಗೂ ಗೂಡು ಕಟ್ಟುವ ಕ್ರಮ, ಮನುಷ್ಯ ಸ್ವಲ್ಪ ಇದು ಮಾಡಿದ್ರೆ ಅವು ಭಯಪಟ್ಟು ಗೂಡು ಕಟ್ಟದೇ ಇರುವಂತದ್ದು ಪ್ರಸಂಗವನ್ನ ಹೇಳ್ತಾ ಅಮೋಘನಿಗೆ ಆಗುತ್ತಾ ಅಂಕಣ್ಣಜ್ಜಗೆ ಕುಸುಮಜ್ಜಿ ಬಿಸಿ ಬಿಸಿ ಬಜೆಯನ್ನ
ಮಾಡಿಕೊಡ್ತಾರೆ. ಬಿಸಿ ಬಿಸಿಯಾಗಿರುವಂತ ಬಜಿಯನ್ನ ಸೇವನೆ ಮಾಡಿಕಂತ ಅಂಕಣ್ಣಜ್ಜ ಅವರು ವಿಜ್ಞಾನ ಶಿಕ್ಷಕರಾಗಿರೋ ಜೊತೆಗೇನೆ ಒಳ್ಳೆಯ ಕತೆಗಾರರಾಗಿರುತ್ತಾರೆ. ಹಾಗಾಗಿ ಇಡೀ ಪಕ್ಷಿಗಳ ಪರಿಚಯವನ್ನ, ಗೂಡು ಕಟ್ಟುವ ಕ್ರಮವನ್ನ, ಕಪ್ಪು ಬುಲ್ಬುಲ್ ಹಕ್ಕಿ ಅಕ್ಕಿ ಅಮೋಘನ ಮುಖದಲ್ಲಿ ಬುಲ್ಬುಲ್ ಹಕ್ಕಿಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಬೇಕಂತ ಆಸಕ್ತಿ ಉಂಟಾಗುತ್ತೆ. ಹಾಗೆ ಉತ್ತರ ಭಾರತದಲ್ಲಿ ನಮ್ಮಲ್ಲಿರುವಂತ ಹೆಚ್ಚು ಬಗೆಯ ಬುಲ್ಬುಲ್ ಹಕ್ಕಿಗಳು ನಮ್ಮ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಬಹಳಷ್ಟು ಇರ್ತವೆ. ಅವುಗಳಲ್ಲಿ ಕಪ್ಪು ಬುಲ್ಬುಲ್, ಹಾಗೆ ಬಿಳಿ ಕೆನ್ನೆಯ ಬುಲ್ಬುಲ್ ಹಾಗೂ ಚೌಕುಬಾಲದ ಬುಲ್ಬುಲ್, ಇವುಗಳ ಬಗ್ಗೆ ನಾವು ಚೌಕುಬಾಲದ ಬುಲ್ಬುಲ್ ಬಹಳಷ್ಟು ದೂರದಿಂದ ಬೆಟ್ಟಗಳ ಕಡೆಗೆ ಬಂದು ವಾಸ ಮಾಡುತ್ತದೆ. ಈ ವಿಷಯ ಹೇಳುವಾಗ ಅಂಕಣ್ಣಜ್ಜ ಅವರ ಬಗ್ಗೆ, ಪಕ್ಷಿಗಳ ಬಗ್ಗೆ ಇರುವ ಕಾಳಜಿಯನ್ನ ಗೊತ್ತಾಗುತ್ತೆ. ಹಾಗೆ ಪಕ್ಷಿಗಳ ಬಗ್ಗೆ ಕೇವಲ ಛಾಯಾಚಿತ್ರಗಳನ್ನ ತೆಗೆಯೋದಲ್ಲ, ಪಕ್ಷಿಗಳ ಬಗ್ಗೆ ಅಧ್ಯಯನವನ್ನ ಮಾಡಿರುವಂತ ಬ್ಯಾಕ್ವರ್ಡ್ ಸರ್ ಅವರ ಪರಿಶ್ರಮ ಸಹ ನಮಗೆ ಇಲ್ಲಿ ಗೋಚರ ಆಗುತ್ತೆ. ಒಂದು ಪಕ್ಷಿಗಳ ಬಗ್ಗೆ ಅವ್ರು ಕೊಡುವಂತ ವಿವರಣೆ ಬಹಳಷ್ಟು ನಮಗೆ ಆಸಕ್ತಿಯನ್ನ, ಪಕ್ಷಿಗಳ ಬಗ್ಗೆ ಅಧ್ಯಯನಕ್ಕೆ ನಮಗೆ ತುಂಬಾ ಆಸಕ್ತಿಯನ್ನು ಉಂಟು ಮಾಡುವಂತ ವಿಷಯ ವಸ್ತುವಾಗಿದೆ. ಇನ್ನು ಪಿಕ್ಲಾರ ಕತೆ ಹೇಳುವಾಗ ಅಂಕಣ್ಣಜ್ಜ ಅವರು ಕತೆಗಾರರಾಗಿ ಎಷ್ಟು ಚೆನ್ನಾಗಿ ಕಥೆಯನ್ನ ಕಟ್ತಾರೆ ಅಂತಂದ್ರೆ ಓದುಗರಿಗೆ ಬಹಳ ಆಸಕ್ತಿಯಿಂದ ಪಿಕ್ಲಾರ ಕಥೆಯನ್ನ ಕೇಳ್ಬೇಕಂತ ಅನಿಸುತ್ತೆ. ಆಮೇಲೆ ಕತೆಗಳನ್ನ ಮಕ್ಕಳು ಅಮೋಘನಿಗೆ ಹೇಳುವಂತ ಸಂದರ್ಭದಲ್ಲಿ ಗೂಡಿನಲ್ಲಿರುವಂತ ಪಕ್ಕದಲ್ಲಿರುವಂತ ಹೂಗಳನ್ನ ತರಕ್ ಹೋಗ್ಬಾರ್ದು, ಆ ಹೂಗಳನ್ನ ಅವು ಹೇಗೆ ನೋಡ್ತವೆ, ಎಷ್ಟು ಗಮನಿಸ್ತವೆ, ಎಷ್ಟು ಸೂಕ್ಷ್ಮ ಮತಿಯಾಗಿರ್ತವೆ ಪಕ್ಷಿಗಳು ಅನ್ನುವಂತ ವಿಷಯವನ್ನು ಹೇಳ್ತಾರೆ. ಹಾಗೆ ಜೊತೆಗೆ ಕೆಂಪು ಕೆನ್ನೆಯ ಜುಟಕ್ಕಿಗಳು, ಪಿಕ್ಲಾರ, ಕೆಂಪು ಬಾಲದ ಪಿಕ್ಲಾರ, ಬಿಳಿ ಹುಬ್ಬಿನ ಬುಲ್ಬುಲ್, ಹಳದಿ ಬುಲ್ಬುಲ್, ಜ್ವಾಲೆ ಕತ್ತಿನ ಬುಲ್ಬುಲ್, ನಿಕೋಬಾರ ಬುಲ್ಬುಲ್, ಕಪ್ಪು ತಲೆಯ ಬುಲ್ಬುಲ್, ಚಿಕ್ಕ ಕೊಕ್ಕಿನ ಬುಲ್ಬುಲ್, ಹೀಗೆ ಬುಲ್ಬುಲ್ ಹಕ್ಕಿಗಳ ಪ್ರಕಾರಗಳನ್ನ ಹಾಗೂ ಅವುಗಳ ಜೀವನ ಕ್ರಮವನ್ನ, ಜೀವನ ವಿನ್ಯಾಸವನ್ನ ಹಾಗೂ ಗೂಡು ಕಟ್ಟುವ ಬಗೆ, ಆಮೇಲೆ ಉತ್ತರ ಭಾರತದ ಹಕ್ಕಿಗಳು ಹಾಗೂ ದಕ್ಷಿಣ ಭಾರತದಿಂದ ಅವು ಬರುವಂತ ಮೊಟ್ಟೆ ಇಡುವಂತ ಸಂದರ್ಭದಲ್ಲಿ ಅವು ಆಯ್ಕೆ ಮಾಡುವಂತ ಗೂಡು ಕಟ್ಟುವಂತ ಕ್ರಮವನ್ನ ಲೇಖಕರು ಸುಂದರವಾಗಿ ಅವುಗಳನ್ನ ವಿವರಿಸಿದ್ದಾರೆ. ಇನ್ನು ಹಳದಿ ಬುಲ್ಬುಲ್ ಅನ್ನುವಂಥದ್ದು ಮಲೆನಾಡಿನಲ್ಲಿ ಕಂಡು ಬರುವಂತ ಅಪರೂಪದ ಬುಲ್ಬುಲ್ ಪಕ್ಷಿಯಾಗಿದೆ. ಅಂದರೆ ಹಳದಿ ಹುಬ್ಬಿನ ಬುಲ್ಬುಲ್, ಅದರ ಜೀವನ ಕ್ರಮವನ್ನ ಸಹ ಈ ಅಧ್ಯಾಯದಲ್ಲಿ ಬಹಳಷ್ಟು ವಿವರಣೆಯನ್ನ ನಮಗೆ ಸಿಗುತ್ತದೆ. ಕಪ್ಪು ಬುಲ್ಬುಲ್, ನಾವು ಬಯಲುಸೀಮೆಯ ಜನಕ್ಕೆ ನಮ್ಮ ಮಲೆನಾಡಿನ ಹಕ್ಕಿಗಳ ಪರಿಚಯ ಬಹಳಷ್ಟು ಕಡಿಮೆ. ಅಂತ ಸಂದರ್ಭದಲ್ಲಿ ಬುಲ್ಬುಲ್ ಹಕ್ಕಿಯ ಪರಿಚಯವನ್ನ ಹಾಗೂ ಗೂಡು ಕಟ್ಟುವ ಕಾರ್ಯಕ್ರಮ ಹಾಗೂ ಇಲ್ಲಿ ಅಮೋಘನಿಗೆ ಹೇಳುವಂತಹ ನಮ್ಮ ವಿಷಯ ವಸ್ತು ಓದುಗರಿಗೆ ನೇರವಾಗಿ ತಲುಪುತ್ತೆ. ಹಾಗೂ ಆ ಪಕ್ಷಿಗಳ ಜೀವನ ಕ್ರಮ ಸಹ ನಮಗೆ ಒಂದು ರೀತಿಯ ವಿಸ್ಮಯವನ್ನಾಗುತ್ತೆ. ಯಾಕಂದ್ರೆ ನಾವು ಮಾನವರು ನಾವೇ ಬಹಳಷ್ಟು ಬುದ್ಧಿಜೀವಿಗಳು ಅನ್ಕೊಂತೀವಿ, ಆದ್ರೆ ಮನುಷ್ಯನಷ್ಟೇ ಬುದ್ಧಿಜೀವಿಗಳಾಗಿ ಪಕ್ಷಿಗಳು ಇಲ್ಲಿ ನಡೆದುಕೊಳ್ಳುವ ರೀತಿಯನ್ನ ನಾವು ತಿಳಿಬಹುದು. ಹಾಗೆ ಬುಲ್ಬುಲ್ ಗೂಡನ್ನ ಕಟ್ಟಿದ ನಂತರ ಅದು ಮುಪ್ಪಾನೆ ಅನ್ನುವಂತ ಒಂದು ಅರಣ್ಯ, ಶರಾವತಿ ಅಭಯಾರಣ್ಯ ಪ್ರದೇಶದ ಪರಿಚಯ ಆಗುತ್ತೆ. ಅಲ್ಲಿರುವಂತ ಕಾಡಿನಲ್ಲಿರುವಂತ ಪ್ರಾಣಿಗಳು, ಅವುಗಳನ್ನ ಕುರಿತಾಗಿ ಅಂಕಣ್ಣಜ್ಜ ಅವರು ಅಮೋಘನಿಗೆ ಕಾಡಿನಲ್ಲಿ ಕರೆದುಕೊಂಡು ಅಮೋಘ ಕೇಳ್ತಿರ್ತಾನೆ, ಈ ಕಾಡು ನಮ್ಮದು, ಈ ಭೂಮಿ ನಮ್ಮದು ಅಂತ ಹೇಳ್ತಿರ್ತಾನೆ. ಅವಾಗ ಅಂಕಣ್ಣಜ್ಜ ಅವರು ಅಮೋಘನ ಮೂಲಕ ಓದುಗರಿಗೆ ವಿಷಯವನ್ನು ತಿಳಿಸ್ತಿರ್ತಾರೆ. ಕಾಡು ನಮ್ಮದಲ್ಲ, ಇಲ್ಲಿರುವ ಭೂಮಿ ನಮ್ಮದಲ್ಲ, ಅಭಯಾರಣ್ಯನೂ ನಮ್ಮದಲ್ಲ, ಇದೆಲ್ಲ ಕಾಡು ಪ್ರಾಣಿಗಳಿಗೆ ಸೇರಿದ್ದು. ನಾವು ಅವುಗಳಿರುವಂತ ಜಾಗದಲ್ಲಿ ನಾವು ಬಂದು ವಾಸಿಸ್ತಾ ಇದ್ದೀವಿ. ಹಾಗಾಗಿ ಅವುಗಳ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಹಾಗೂ ಅವುಗಳ ರಕ್ಷಣೆಯನ್ನ ಹಾಗೂ ಅವುಗಳಿಗೆ ಧಕ್ಕೆ ಆಗದ ರೀತಿಯಾಗಿ, ಅವುಗಳಿಗೆ ತೊಂದರೆ ಕೊಡದಂತ ರೀತಿಯಲ್ಲಿ ನಾವು ಜೀವಿಸ್ಬೇಕು ಅನ್ನೋಂತ ಮುಖ್ಯ ಮಾಹಿತಿಯನ್ನ ಅಂಕಣ್ಣಜ್ಜ ಅವರ ಮೂಲಕ ಓದುಗರಿಗೆ ನೀಡುವಂತ ಕೆಲಸ ಇಲ್ಲಿ ಲೇಖಕರು ಮಾಡಿದ್ದಾರೆ. ಹಾಗೆ ಗುಟರ್ ಗುಮ್ಮ ಅನ್ನುವಂತ ಅಧ್ಯಾಯದಲ್ಲಿ ಗೂಬೆಯ ಜೀವನ ಕ್ರಮ, ಗೂಬೆಯ ಜೀವನ ಹಾಗೂ ಅದರ ವಿನ್ಯಾಸ, ಅದರ ಹವ್ಯಾಸಗಳ ಕುರಿತಾಗಿ ತಿಳಿಬಹುದು. ಬಹುಶಃ ಗೂಬೆ ಅಂದ್ರೆ ನಾವು ಭಯ ಪಡುತ್ತೀವಿ, ಗೂಬೆ ಅಂದ್ರೆ ನಾವು ಒಂಥರ ತಾತ್ಸರ ಭಾವನೆ ಹೊಂದಿರ್ತೀವಿ. ಆದ್ರೆ ಗೂಬೆಯ ಬಗ್ಗೆ ತುಂಬಾ ಆಸಕ್ತಿಯನ್ನ ಕೆರಳಿಸುವಂತ ಅಧ್ಯಾಯ ಇಲ್ಲಿ ನಾವು ಗುಟರ್ ಗುಮ್ಮ ಅನ್ನುವಂತ ಅಧ್ಯಾಯದಲ್ಲಿ ಗೂಬೆಯ ಬಗ್ಗೆ ನಾವು ತಿಳಿತೀವಿ. ಹಾಗೆ ಅರಳಿದ ಹೂ, ಗುಲಾಬಿ, ದಾಸವಾಳ ಅನ್ನುವಂತ ಅಧ್ಯಾಯದಲ್ಲಿ ನಾವು ಗುಲಾಬಿ ಹೂಗಳು ಎಷ್ಟು ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ ಪ್ರಾಣಿಗಳನ್ನ ಗೂಡು ಕಟ್ಟುವಂತ ಸನ್ನಿವೇಶದಲ್ಲಿ ಅನ್ನೋದನ್ನ ನೋಡಬಹುದು.
ಗೂಡು ಕಟ್ಟಿದಂತ ಸಂದರ್ಭದಲ್ಲಿ ಪಕ್ಷಿಗಳು ಅದು ಮರಿಗಳಾಗಿರುವಂತ ಸಂದರ್ಭದಲ್ಲಿ ಸಹ ರೇಖ ವಿನ್ಯಾಸದ ಚೆನ್ನಾಗಿರುತ್ತೆ. ಹಾಗೆ ಅಂಕಣ್ಣಜ್ಜ, ಕುಸುಮಜ್ಜಿ ಹಾಗೂ ಅಮೋಘ ದೂರದಿಂದಲೇ ಹಕ್ಕಿಗಳ ಚಲನವಲನವನ್ನ ಮನೆಯಲ್ಲೇ ಕುಳಿತು ಕಿಟಿಕಿಯ ಮೂಲಕ ನೋಡುವಂತ ಇದನ್ನ ತುಂಬಾ ಸೊಗಸಾಗಿ ಲೇಖಕರು ಕಟ್ಟಿಕೊಟ್ಟಿದ್ದಾರೆ. ಯಾಕಂದ್ರೆ ಪಕ್ಷಿಗಳ ಸಮೀಪ ಹೋದರೆ ಅವು ಭಯ ಪಟ್ಟುಕೊಂಡು ಹಾರಿ ಹೋಗುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಪಕ್ಷಿಗಳ ಹತ್ತಿರ ಹೋಗದೆ ಬಹಳ ದೂರದಿಂದ ಕುಳಿತು ಪಕ್ಷಿಗಳನ್ನ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಇಲ್ಲಿ ಲೇಖಕರು ಮಕ್ಕಳಿಗೆ ಮಾಡ್ತಾರೆ. ಕೊನೆಯ ಅಧ್ಯಾಯ 15ರಲ್ಲಿ ಅಧ್ಯಾಯದಲ್ಲಿ ಅರಳಿದವು ದಾಸವಾಳ ಅನ್ನುವಂತ ಗುಲಾಬಿ ದಾಸವಾಳ ಅನ್ನುವಂತ ಕ್ರಮದಲ್ಲಿ, ಹಾಗೆ ಜೊತೆಗೆ ಪಕ್ಷಿಗಳು ಗೂಡನ್ನ ಮೊಟ್ಟೆಯನ್ನ ಇಟ್ಟು ಮರಿ ಮಾಡುವಂತ ಅಧ್ಯಾಯ, ಆ ಮರಿಗಳು ಹೊರ ಬಂದಾಗ ಅಮೋಘ ಖುಷಿ ಪಡುವಂಥದ್ದು, ಅದ ಬಹಳಷ್ಟು ಆತ್ಮೀಯತೆಯಿಂದ ಕೂಡಿದಂತ ವಿಷಯ ವಸ್ತುವನ್ನ ಕಾದಂಬರಿ ಮೂಲಕ ಲೇಖಕರು ನಮಗೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಮೋಘನಿಗೆ ಅಷ್ಟೇ ಆಸಕ್ತಿಯಿಂದ ಇರುತ್ತೆ. ಕತೆಗಳನ್ನು ಹೇಳುವ ಮೂಲಕ ಹಿರಿಯರಿಗೆ ಗೌರವವನ್ನ ಸಲ್ಲಿಸುವಂಥದ್ದು, ಹಾಗೂ ಹಿರಿಯರು ಹೇಳುವಂತ, ಈಗ ಮೊಬೈಲ್ ಹಾವಳಿಯಿಂದಾಗಿ ಬಹಳಷ್ಟು ಹಿರಿಯರು ಮಕ್ಕಳ ಜೊತೆಗೆ ಮಾತಾಡ್ತಾ ಇಲ್ಲ. ಆದ್ರೆ ಈ ಕಾದಂಬರಿಯಿಂದ ನಮಗೆ ಬರುವಂತ ವಿಷಯವೇನೆಂದ್ರೆ, ಮಕ್ಕಳಿಗೆ ನಾವು ವಿಷಯವನ್ನ ಕತೆಗಳ ಮೂಲಕ ಹೇಳಬೇಕು, ಹಾಗೂ ಮಕ್ಕಳ ಜೊತೆಗೆ ಮಾತಾಡಬೇಕು. ನಾವು ಸ್ವಲ್ಪ ಸಮಯ ಮಕ್ಕಳಿಗೆ ಕೊಡಬೇಕು. ಮಕ್ಕಳಿಗೆ ನಾವು ಸಮಯ ಕೊಟ್ಟು ಅವ್ರ ಜೊತೆಗೆ ಮಾತಾಡಿದಾಗ ಇಷ್ಟೆಲ್ಲ ವಿಷಯಗಳನ್ನ ಮಕ್ಕಳಿಗೆ ಹೇಳಕ್ ಸಾಧ್ಯ ಅನ್ನುವಂಥದ್ದು ಜುಟ್ಟಕ್ಕಿ ಮೂಲಕ ಕಾದಂಬರಿಕಾರರಾಗಿರುವಂತಹ ಶ್ರೀ ಬ್ಯಾಕ್ವರ್ಡ್ ಸರ್ ಅವರು ನಮಗೆ ಓದುಗರಿಗೆ ಈಗ ವಿಷಯ ವಸ್ತುವನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂತಹ ಕಾದಂಬರಿಗಳನ್ನ ಓದುವ ಮೂಲಕ ಹಾಗೂ ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಇಂತಹ ಕಾದಂಬರಿಯನ್ನ ಖರೀದಿಸಿ ಕೊಂಡು ಓದುವ ಮೂಲಕ ಹಾಗೂ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಿಗೊಳಿಸಬೇಕಂತ ಹೇಳ್ತಾ, ಇವತ್ತು 20ನೇ ದಿನದ ಮಕ್ಕಳ ಸಾಹಿತ್ಯ ಕೃತಿಯ ಪರಿಚಯ ಸರಣಿಯನ್ನ ಈ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಕೃತಿ ಪರಿಚಯವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.